ಮಾಡೋದಿಲ್ಲ. ಒಂದು ನಿಮಿಷ ಮೇಡಮ್, ನೀವು ಗೌರವತೆ ಬಗ್ಗೆ ತಗೊಂಡ್ಬಂದ್ರೆ ಅವಾಗೆಲ್ಲ ಡೈವರ್ಟ್ ಆಗಿಲ್ಲ. ಇವರು ಮೊಘಲರ ಬಗ್ಗೆ ಹೇಳಿದ್ರೆ ನೀವು ಅವಾಗ ಡೈವರ್ಟ್ ಆಗಿಲ್ಲ, ಅವಾಗ ಡೈವರ್ಟ್ ಆಗಿಲ್ಲ, ಇವಾಗ ಡೈವರ್ಟ್ ಆಗ್ತಿದೆ. ಹೇಳ್ರಿ ಆಯ್ತು, ಹೇಳ್ರಿ ಆಯ್ತು. ಏನು ಸರ್ ಫತ್ವಾ ಅಂದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ, ನೀವು ಹೇಳಿದ್ರಲ್ಲ, ನೀವು ಯಾವುದೇ ಒಂದು ಕೆಟ್ಟ ಕೆಲಸ ಮಾಡೋರ್ನ ಆದೇಶ, ನಾನು ಹೇಳ್ತೀನಿ, ನಾನು ಹೇಳ್ತಾ ಅರ್ಥ ಗೊತ್ತಿಲ್ಲದೆ ನಾನು ಇಲ್ಲಿ ತನಕ ಬಂದು ನಿಂತ್ಕೊಂಡು ಮಾತಾಡ್ತಾ ಹೊರಗಡೆ ಇಡ್ತೀವಿ, ಬಹಿಷ್ಕಾರ ಆಗ್ತೀವಿ ಅಂತ ಹೊರಸಿ ಫತ್ವಾ ತಾಕತ್ತಿದ್ರೆ ಮಾಡಿದಾರ ಗೊತ್ತಾ ಕೆಲವು ಜನ, ಅವ್ರಿಗೂ ನಾವು ಬಹಿಷ್ಕಾರ ಹಾಕಿದೀವಿ. ಅದ್ರ ಬಗ್ಗೆ ಹೆಣ್ಮಕ್ಳು ನಮ್ಮ ಮಸೀದಿ ಒಳಗೆ ಬಿಟ್ಟು ನೀವು ಬೇರೆ ಪತ್ರಗಳನ್ನ ಮಾಡಿದಾರಲ್ಲ, ಹೊರಗಿಡ್ತೀವಿ. ಮೇಡಮ್ ಒಂದ್ ನಿಮಿಷ, ಅವರು ಒಂದ್ ಮಾತು ಹೇಳಿದ್ರು, 5 ಬಾರಿ ನಮಾಜ್ ಮಾಡುವ ಯಾರು ಈ ರೀತಿ ಮಾಡಲ್ಲ ಅಂತ ಅಲ್ವಾ ಸಾದಿಕ್ ಅವ್ರೆ? ಅದನ್ನ ಹೇಳಿದ್ರಿ ನೀವು. ಜೈಲಿನಲ್ಲಿ ಎನ್ಐಎ ದಾಳಿಲಿ ಬಾಂಬ್ ಹಾಕೋಕೆ ಬಂದ, ದೇಶಕ್ಕೆ ಬಾಂಬ್ ಹಾಕೋಕೆ ಬಂದಂತಹ ಆರೋಪದಲ್ಲಿ ಬಲಿಯಾಗಿರುವ ಅಷ್ಟು ಜನ 5 ಬಾರಿ ನಮಾಜನ್ನ ಜೈಲು ಮಾಡ್ತಾರೆ. ಜೈಲಿನಲ್ಲಿ ಹೋಗ್ಬಿಟ್ರೆ ಒಳ್ಳೆಯವರು ನಮಾಜನ್ನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ದೇವರು ನನ್ಗೆ ಆಚೆ ಕಳಿಸಿ. ನೀವು ಹೇಳಿದ್ದೇನಂದ್ರೆ 5 ಬಾರಿ ನಮಾಜ್ ಮಾಡಲ್ಲ ಅಂತ. ನಮಾಜ್ ಮಾಡಿದ ಆ ವ್ಯಕ್ತಿ ಮುಸಲ್ಮಾನ ಅಲ್ಲ, ಅಮಾಯಕರಿಗೆ ಸಾಯಿಸ್ತಾರಲ್ಲ ಅವನು ಮುಸಲ್ಮಾನೇ ಅಲ್ಲ. ರಾವಣ ಪೂಜೆ ಮಾಡ್ತಾರೆ, ಹೌದು ಅವ್ನು ಮುಸಲ್ಮಾನ್ ಅಲ್ಲ ಅಂದ್ಮೇಲೆ ಸಾದಿಕ್ ಅವ್ರು ಮುಸ್ಲಿಂ ಅಲ್ಲ ಅಂದ್ರೆ ನಿಮ್ ಧರ್ಮದವ್ರು ಅಲ್ಲ ಅಂದ್ಮೇಲೆ ಎಂದು ಅವರಿಗೆ ಮೌಲಿಗಳು ಬಂದು ನಿಂತ್ಕೊಂಡು ಹಣ್ಣು ಹಂಪಲು ಫೀಡ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಹಣ್ಣು ಹಂಪಲು ಯಾಕೆ ತಂದು ಕೊಡ್ತೀರಾ? ಎಂಟ್ರಿ ಯಾಕೆ ಹಾಕ್ತೀರಿ? ಮನುಷ್ಯ ಅಂದ್ರೆ ಅವನು ಕೈದಿದ್ದ ಮನುಷ್ಯ. ನೀವು ಅವ್ರಿಗೆ ಹೊಟ್ಟೆ ಪಾಡಿ ಕೊಟ್ರಿ, ಒಪ್ಕೊಂತೀನ್ರಿ. ಸಾದಿಕ್ ಇನ್ನೊಂದು ಪ್ರಶ್ನೆ, ಪ್ರವೀಣ್ ನೆಟ್ಟಾರ್ಗೆ ರಿವೆಂಜ್ ಹೊಡೆದವ್ರಿಗೆ ಬೇಲ್ ಮಾಡಿಸ್ತಾ ಇರೋರು ಯಾರು? ಪ್ರವೀಣ್ ನೆಟ್ಟಾರ್ಗೆ ರಿವೆಂಜ್ ಹೊಡೆದವ್ರಿಗೆ ಬೇಲ್ ಮಾಡಿಸ್ತಾ ಇರೋರು ಯಾರು? ಯಾವ್ಯಾವ ಮಸೀದಿಯವರು ಇನ್ವಾಲ್ವ್ ಇದ್ದಾರೆ? ನೀವು ಅದೇ ಕೆಲಸ ಮಾಡಿದ್ದಾರೆ. ನೀವು ಶಾಂತಿ ಯಾರು ಯಾರು ಬೇಲ್ಗೆ ಮಾಡಿದ್ರು? ಯಾವ ದೇವಸ್ಥಾನನವರು? ಒಂದ್ ನಿಮಿಷ, ಪುನೀತ್ ಕಿರೇಡಿ ನಿಮ್ಗೆ ದೇವಸ್ಥಾನನವರು ಹೇಳಿ. ನೀವು ನಮ್ ದೇವಸ್ಥಾನ ಇರ್ಬೋದು, ಯಾರನ್ನ ಮಾಡಿ ಪುನೀತ್ ಕಿರೇಡಿ ನೀವು ಅವ್ರ ತುಂಬಾ ಪ್ರಶ್ನೆ ಸಿಂಪಲ್ ಮೇಡಮ್, ತುಂಬಾ ಪ್ರಶ್ನೆ ಸಿಂಪಲ್. ಅವ್ರು ಒಪ್ಕೊಳ್ಳಿ ಪ್ರತಿಕಾರ ಅಲ್ಲ ಅಂದ್ಮೇಲೆ, ಮೌಲಿಗಳು ಯಾಕೆ ಬಂದು ಪ್ರವೀಣ್ ನೆಟ್ಟಾರ್ ಆರೋಪಿ ಯಾರಿದನೋ ಅವನಿಗೆ ಯಾಕೆ ಬೇಲೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ? ಯಾರು ಮಾಡಿದ್ದು? ಯಾಕೆ ಮೌಲಿಗಳು? ಅವ್ರ ಮನೆಯವ್ರು ಮಾಡಿರ್ಬೋದು. ಮೌಲಿಗಳು ಏನಕ್ಕೆ ಮಾಡ್ತಾರೆ? ಮಾಡ್ತಿದ್ದಾರೆ. ಮೌಲಿಗಳು ಎಲ್ಲ ರೌಡಿಗಳಿಗೆ, ರೌಡಿಗಳಿಗೆ ಜೈಲಿಂದ ಆಚೆ ತರಕ್ಕೆ ಮೌಲಿಗಳು ಏನು ಕಾಂಟ್ಯಾಕ್ಟ್ ತಗೊಳ್ಳಿಲ್ಲ. ಮೌಲಿಗಳು ಏನು ಪರಪ್ಪನ ಅಗ್ರಹಾರಕ್ಕೆ ಎಷ್ಟು ಜನ ಮೌಲಿಗಳು ಎಂಟ್ರಿ ಆಗ್ತಾರೆ ಗೊತ್ತಾ? ಕೆಲಸ ಮಾಡ್ತಾ ಇದೀನಿ. ಪರಪ್ಪನ ಅಗ್ರಹಾರಕ್ಕೆ ಎಷ್ಟು ಜನ ಮೌಲಿಗಳು ಎಂಟ್ರಿ ಆಗ್ತಾರೆ ಗೊತ್ತಾ? ಕೇಳಿಸ್ಕೊಳ್ಳಿ, ಒಬ್ಬರೇ ಒಬ್ರು ಹಿಂದೂ ಸ್ವಾಮೀಜಿ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಹಾಕಿದ್ರೆ ನನಗೆ ತೋರಿಸಿ ಹಿಸ್ಟ್ರಿಲಿ. ಆದ್ರೆ ಎಷ್ಟು ಜನ ಮೌಲಿಗಳು ಎಂಟ್ರಿ ಹಾಕ್ತಾರೆ ಗೊತ್ತಾ ನಿಮಗೆ? ಅಲ್ಲಿ ಬಂದು ಏನ್ ಹೇಳ್ತಾರೆ ಮೌಲಿಗಳು ಗೊತ್ತಾ? ಅದ್ ಕೇಳಿದಿರಾ ನೀವು? ಒಂದ್ ನಿಮಿಷ, ಈ ಕೆಟ್ಟ ಕೆಲಸ ಮಾಡಬಾರ್ದು, ಒಳ್ಳೆ ಕೆಲಸ ಮಾಡಿ. ಬೋಧನೆಗೆ ಬರಲ್ಲ ರೀ, ಆಗ್ಬೇಡಿ. ನೀವು ಆಚೆ ಬಂದ್ರೆ ಒಳ್ಳೆ ಜೀವನ ಮಾಡಿ. ಅಲ್ಲಿ ಯಾವುದೇ ಧರ್ಮಕ್ಕೆ ಧಕ್ಕೆ ಬರೋ ತರ ಮಾತಾಡ್ಬೇಡಿ. ನೀವು ಮಸೀದಿಗಳಲ್ಲೇ ಪಾಠ ಕಲ್ಸಕ್ಕಾಗಿಲ್ಲ, ಪಾಠ ಕಲ್ಸಿರಂತ ದಯವಿಟ್ಟು ನಾನು ಒಂದ್ ನಿಮಿಷ ಕೇಳಿ.
ಒಂದ್ ನಿಮಿಷ ನೀವು ಮಸೀದಿಗೆ ಬರ್ಬೇಕು. ನೀವು ಮಸೀದಿಗೆ ಸಾದಿಕ್ ಇವತ್ತು ಸುಹಾಸ್ ಕೊಲೆ, ಸುಹಾಸ್ ಕೊಲೆ, ಇವತ್ತು ಸುಹಾಸ್ ಕೊಲೆ ಆರೋಪಿಗಳಿಗೆ ಪ್ರತಿಕಾರ ನಿಲ್ಬೇಕು ಅಂತ. ಸುಹಾಸ್ ಕೊಲೆ ಆರೋಪಿಗಳಿಗೆ ಒಬ್ಬ ಮೌಲಿಯು ಒಬ್ಬ ಮುಸಲ್ಮಾನನು ಕೂಡ ಸಪೋರ್ಟ್ ಮಾಡಿ ಅವರಿಗೆ ಬೇಲ್ ಕೊಡಿಸಬಾರ್ದು, ಶುರುಟಿ ಕೊಡಬಾರ್ದು. ಒಂದ್ ನಿಮಿಷ ಮಾತಾಡಿ. ನೀವು ಹೇಳಿದ್ರಲ್ಲ, ಸರಿ ಹೇಳಿದ್ದು. ನೀವು ಕೇಳಿರೋ ಪ್ರಶ್ನೆಗೆ ನೀವು ಕರೆಕ್ಟಾಗಿ ಪ್ರಶ್ನೆ ಕೇಳಿದ್ದೀರಾ. ಯಾಕಂದ್ರೆ ಇಂಥ ಕೆಟ್ಟ ಚಟುವಟಿಕೆ ಮಾಡೋರಿಗೆ ಅದು ಯಾವುದೇ ಧರ್ಮದವ್ರು ಇರಲಿ, ಯಾರು ದಯವಿಟ್ಟು ಸಪೋರ್ಟ್ ಮಾಡಬಾರ್ದು. ಮಾಡಿದ್ರೆ ಏನ್ ಮಾಡೋಣ? ಮಾಡಬಾರ್ದು. ಮಾಡಿದ್ರೆ ಏನ್ ಮಾಡೋಣ? ಮಾಡಿದ್ರೆ ಹೆಕ್ಕಳ ತಗೊಂಡು ಹೊಡಿಬೇಕು. ನಾನು ನೋಡಿದ್ದೀನಿ. ಆಯ್ತು, ಒಂದ್ ನಿಮಿಷ ಇರ್ರಿ. ಮಾಡ್ದವ್ರು ಹೊಡ್ಕೊಂತಾರ ಬಿಡ್ರಿ, ಮಾಡ್ದವ್ರು ಹೊಡ್ಕೊಂತಾರ ಬಿಡ್ರಿ. ತನಕ ಕಿರ್ಚಾಡಿದ್ದು ಅರ್ಚಾಡಿದ್ದು ವಿಚಾರ ಹೋಗಿದ್ದು ಇದು ಗ್ಯಾಂಗ್ ವಾರ ಅಥವಾ ಮತ್ತೊಂದ ಅಂತ ಎಲ್ಲ ಧರ್ಮಗ್ರಂಥನೆಲ್ಲ ತಂದ್ವಿ. ಈಗ ಹೇಳೋಣ, ಗೃಹ ಮಂತ್ರಿಗಳು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮಂಗಳೂರು ಭಾಗದಲ್ಲಿ ಒಂದು ಆಂಟಿ ಕಮ್ಯುನಿಸ್ಟ್ ಫೋರ್ಸ್ ನ ಮಾಡ್ತೀವಿ ಅಂತ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಆಂಟಿ ಕಮ್ಯುನಿಸ್ಟ್ ಏನು ಆಂಟಿ ಈ ರೀತಿಯ ಗಲಾಟೆಗಳು ಇನ್ನೊಂದ್ಸಲ ಗಲಭೆಗಳು ನಡೆಯದಂತೆ ಒಂದು ಕೋಮು ಗಲಭೆ ತಡೆಯೋದಲ್ಲ, ಹಿಂದೂ ನಿಮ್ಗಳ ಪದದ ಜೊತೆ ಅಲ್ಲ ಮೇಡಮ್, ಅದು ಹಿಂದೂ ಕಾರ್ಯಕರ್ತರನ್ನ ಹೆಂಗ್ ಹಿಡಿದಾಕ್ಬೇಕು ಅಂತ. ಯಾಕೆಂದ್ರೆ ಇದಕ್ ಮುಂಚೆ ಒಂದು ಕಮಿಟಿ ಮಾಡಿದ್ರು ಮೇಡಮ್, ಹೇಳ್ತೀನಿ, ಉತ್ತರ ಕೊಡ್ತೇನೆ. ಇದಕ್ ಮುಂಚೆ ಒಂದು ಕಮಿಟಿ ಮಾಡಿದ್ರು. ಅದ್ರಲ್ಲಿ ಇದ್ದಂತ ಒಬ್ಬ ಮುಸ್ಲಿಂ ವ್ಯಕ್ತಿ ಏನಾದ, ಯಾವ ಆರೋಪದಡಿ, ಭ್ರಷ್ಟಾಚಾರದ ಆರೋಪ ಇಡಿ ಹೆಂಗೆ ಬಂದ, ಇದೇ ಕಾಂಗ್ರೆಸ್ ಮಾಡಿದಂತ ಕಮಿಟಿ. ಅದ್ರಲ್ಲಿ ಇರೋನು ಏನಾದ, ಒಬ್ಬ ಮುಸ್ಲಿಂನ ತಗೊಬಂದು ಕೂರಿಸಿದ್ರು ಅಧಿಕಾರಿಗೆ. ಇನ್ನೊಂದು ಮಾಡ್ತೀರಿ, ಇನ್ನೊಂದು ಕಮ್ಯುನಲ್ ಕಮ್ಯುನಿಟಿ ಮಾಡ್ತೀರಿ. ಅವ್ರು ಬಂದು ಮತ್ತೆ ಹಿಂದೂ ಕಾರ್ಯಕರ್ತರನ್ನ ನಿರಾಯುಧವನ್ನಾಗಿ ಮಾಡಿ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಹಿಂದೂ ಕಾರ್ಯಕರ್ತರನ್ನ ದಬ್ಬಾಳಿಕೆ ಮಾಡ್ತಾರೆ ಹೊರತು ಅವರನ್ನ ತಡೆಯೋದಕ್ಕೆ ಯಾರು ಹೋಗಲ್ಲ. ಒಂದೇ ಒಂದು ನಾನು ಹೇಳ್ತೀನಿ ಕೇಳಿ. ನಾವು ನೀವು ಎಲ್ಲ ಒಂದಾಗಿದ್ರೆ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಪೂರ್ತಿ ಮಾತನ್ನ ಕೇಳಿ. ನೀವು ಮನಸಾರೆ ಭಾರತೀಯತೆಯನ್ನ ಸ್ವೀಕರಿಸಲ್ಲ. ಅದನ್ನೇ ನಾನು ಹೇಳ್ತಾ, ನಾವು ಸ್ವೀಕರಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದೀವಿ. ನೀವ್ ಹೆಂಗ್ ಹೇಳ್ತೀರಾ? ಕೇಳಿಸ್ಕೊಳ್ಳಿ, ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನ ನೀವ್ ಹೆಂಗ್ ಅರ್ಥ ಮಾಡ್ಕೊಳ್ತೀರಾ? ಕೇಳಿಸ್ಕೊಳ್ತೀರಾ? ನೀವ್ ಹೆಂಗ್ ಅರ್ಥ ಮಾಡ್ಕೊಳ್ತೀರಾ? ನಿಮ್ ಮನ್ಸಲ್ಲಿ ಏನ್ ನಡೀತಾ ಇದೆ ನನಗೆ ಗೊತ್ತಾ? ಅದನ್ನ ಹೇಳ್ತೀನಿ. ನಿಮ್ ಮನ್ಸೊಳಗೆ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಾ? ನಾನು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಕ್ ಹೋಗ್ತಾ ತುಂಬಾ ಚೆನ್ನಾಗಿ. ಈಗ ನೀವೇನ್ ಹೇಳಿದ್ರಿ, ಸ್ವೀಕರಿಸಬೇಕು ಅಂತ. ನಾನು ಕೇಳ್ತೀನಿ, ನಾನು ಯುಗಾದಿ ಹಬ್ಬದ ನೆಕ್ಸ್ಟ್ ದಿನ ವರ್ಷ ತೊಡಕ್ ಮಾಡಿ ನಿಮ್ಮನ್ನ ಕರಿತೀನಿ, ಬನ್ನಿ ತಿನ್ನೋಣ ಅಂತ. ನೀವ್ ಹೇಳ್ತೀರಿ, ಪುನೀತ್ರೆ ಹಲಾಲ್ ಆಗಿದ್ರೆ ಇಲ್ಲಾಂದ್ರೆ ತಿನ್ನಲ್ಲ ಅಂತ. ಸತ್ಯನಾ? ನಾನು ಮನೇಲಿ ಹಂದಿ ಮಾಂಸ ಮಾಡಿದ್ರೆ ಅಂದ್ರೆ ನೀವು ಬರಲ್ಲ ಅಂತ ಹೇಳ್ತೀರಿ, ಅದನ್ನು ಬಿಟ್ಬಿಡೋಣ. ಈಗ ನಾನು ಹೇಳ್ತೀನಿ, ಕರೆಕ್ಟ್ ರೀ, ನಿಮ್ಮ ಭಾವನೆಗೆ ತಕ್ಕಂತೆ ನಾನು ಹಲಾಲ್ನೇ ತಂದು ಮಾಡ್ತೀನಿ ಅಂತ. ನಾನು ನಿಮ್ಮನೆಗೆ ಬರ್ತೀನಿ, ನೀವು ಗೋಮಾಂಸ ತಿನ್ನೋದನ್ನ ಬಿಟ್ಬಿಡಿ ಅಂತ. ನಾನು ಹಲಾಲ್ ತಂದು ನಿಮಗೆ ಮಾಂಸ ಮಾಡಿ ನಿಮಗೋಸ್ಕರ ನಾನು ಮುಸ್ಲಿಮು ಬಿಸ್ಮಿಲ್ಲಾ ಹೇಳಿ ಕಡ್ದಂತ ಕುರಿನ ತಂದು ಮಾಂಸ ಬೇಯಿಸಿ ನಿಮಗೆ ಇಫ್ತಿಯಾರ್ ಕೂಟ ಮಾಡ್ಕೊಡ್ತೀನಿ. ಆದ್ರೆ ನೀವು ಯಾವತ್ತು ಹೇಳ್ತೀರಾ, ಯಾರು ಏನಾರು ಮಾಡ್ಕೊಳ್ರಿ ಪುನೀತ್ರೆ, ನಾವು ನೀವು ಚೆನ್ನಾಗಿರೋಣ, ಈ ದೇಶದಲ್ಲಿ ಗೋವಿಗೆ ನಾನು ಗೌರವ ಕೊಡ್ತೀನಿ ರೀ, ನಾವಿಬ್ರು ಸ್ನೇಹಿತರಾಗಿರೋಣ, ಗೋಹತ್ಯೆಯನ್ನು ನಾನು ವಿರೋಧಿಸ್ತೀನಿ ಅಂತ. ಗೋ ಪೂಜೆ ಮಾಡೋ ನಾವುಗಳು ಕೂಡ ಗೋ ಪೂಜೆ ಮಾಡ್ತೀವಿ ಅಂತ ಅವ್ರು ಬರ್ತಾ ಇರ್ಬೋದು. ಪೂಜೆ ಬೇಡ, ಪೂಜೆ ಬೇಡ, ತಿನ್ನಲ್ಲ ಅಂತಲೂ ಹೇಳ್ಬೋದು. ಹೇಳಲ್ಲ, ಅವ್ರು ಹೇಳ್ತಾರ ಬಿಡಿ, ಅವರಿಗೆ ಹೇಳ್ತಾರ ಬಿಡಿ ಅವರಿಗೆ. ಉಗಾದಿಗೆ ನಾವು ಊಟಕ್ಕೆ ಕರೆದಾಗ